ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ವಯಸ್ಸು ಎಲ್ಲರೂ ಹೇಗಿರ ಗೈಸ್ ನೋಡಿ, ಇವತ್ತು ಶನಿವಾರ ಆಗಿರೋದ್ರಿಂದ ಮಕ್ಳಿಗೆಲ್ಲ ರೆಡಿ ಮಾಡಿ ಅವ್ರಿಗೆ ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ಈಗ ಪೂಜೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮನೆಗೆ ಮಕ್ಕಳಿಗೆ ತಿಂಡಿ ಮಾಡಿದ್ದೆ, ಅಂದರೆ ಬೇಗ ಹೋಗ್ಬೇಕಲ್ವ ಅವರು, ವ್ಯಾನ್ ಇವಾಗ ಬೇಗ ಬರ್ತಿದೆ, ಅದಕ್ಕೋಸ್ಕರ ಅವ್ರಿಗೆ ಸಪ್ರೇಟ್ ತಿಂಡಿ ಮಾಡಿಬಿಟ್ಟು ಮತ್ತು ನಮಗೆ ಸಪ್ರೇಟ್ ತಿಂಡಿ ಮಾಡಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿರಿ, ತಾತಂಗೆ ಆಲ್ರೆಡಿ ತಿಂಡಿ ಹಾಕ್ಕೊಟ್ಟೆ, ತಿಂಡಿ ತಿಂತು ಮತ್ತು ಮಾತ್ರೆ ಟ್ಯಾಬ್ಲೆಟ್ಸು ಮತ್ತು ಟಾನಿಕ್ಸ್ ಎಲ್ಲ ಕೊಟ್ಟಿಟ್ಟಿರುತ್ತಲ್ಲ ಅವನ್ನೆಲ್ಲ ಕೊಟ್ಟಿದ್ದೀನಿ. ಕುಡಿದ್ಬಿಟ್ಟು ಹಾಗೆ ಫ್ರೂಟ್ಸ್ ಎಲ್ಲ ಕೊಟ್ಟೆ, ತಿಂದ್ಕೊಂಡು ಕೂತ್ಕೊಂಡೈತೆ ಒಂದು ಸೈಡಲ್ಲಿ. ಪದೇ ಪದೇ ಹೇಳ್ತಿರ್ಬೇಕು, ಇಲ್ಲೇ ಕೂತ್ಕೊ, ಎಲ್ಲೋ ಹೋಗ್ಬೇಡ ಅಂತ. ಯಾಕಂದರೆ ನಮ್ಮ ತಾತಂಗೆ ಜ್ಞಾಪಕ ಶಕ್ತಿ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಒಂದು ಸರಿ ಹೇಳಿದ್ದು ಗೊತ್ತಾಗೋದಿಲ್ಲ, ಪದೇ ಪದೇ ಹೇಳ್ತಾನೆ ಇರಬೇಕು. ಅವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಪೂಜೆಗೆ ಬಂದಿದ್ದು. ಯಾಕಂದರೆ ಅವ್ರಿಗೆ ಹೊಟ್ಟೆ ಹಸಿವು ಆಗ್ತಿರುತ್ತೆ, ಮತ್ತು ಮನೆಯಲ್ಲ ಇಂಜೆಕ್ಷನ್ನು ಹಾಕ್ಸಿದ್ವಲ್ಲ, ಬಾಟ್ಲೆಲ್ಲ ಹಾಕ್ಸಿದ್ವಿ, ಹೊಟ್ಟೆ ಹಸಿವು ಆಗ್ತಿರುತ್ತೆ ಅಂತಂದು ಫಸ್ಟ್ ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ನಿಧಾನವಾದರೂ ಪರವಾಗಿಲ್ಲ ಪೂಜೆ ಅಂತಂದು ಅವ್ರಿಗೆಲ್ಲ ಫಸ್ಟ್ ತಿಂಡಿ ಹಾಕ್ಕೊಟ್ಟು ಆಮೇಲೆ ಕೂತ್ಕೊಂಡಿದ್ದೀನಿ. ನೋಡಿ, ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನಂದರೆ ಪೂಜೆ ಮಾಡಿದ್ರೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಸೊ ಅದಕ್ಕೆ ಫಸ್ಟ್ ಪೂಜೆ ಮುಗಿಸ್ಕೊಂಡೆ. ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿರ ಗೈಸ್ ನೋಡಿ, ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನೋಡಿ, ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಪೂಜೆ ಮಾಡಿ. ನನಗಂತೂ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಆ ಥರ ಅನಿಸುತ್ತೆ. ನಮ್ಮ ಮನೆ ಈ ಪೂಜೆ ಇವತ್ತು ಈ ಥರ ಮಾಡಿದ್ದೀನಿ ನೋಡಿ. ಸಿಂಪಲ್ಲಾಗಿ ಮನಸ್ಫೂರ್ತಿಯಾಗಿ ಸಿಂಪಲ್ಲಾಗಿ ಆಗಿದೆ, ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ. ಈಗ ತಿಂಡಿ ತಿನ್ನಬೇಕು. ಎಲ್ರದ್ದು ಆಗೈತೆ, ನಾನೊಬ್ಬಳೇ ಇನ್ನು. ನಾನು ವಾರ ಇದ್ದಿದ್ದ ದಿನ ತಿಂಡಿ ತಿನ್ನಲ್ಲ, ಪೂಜೆ ಮುಗಿಸೋರ್ಗೂ ನಾನು ತಿಂಡಿ ತಿನ್ನಲ್ಲ. ಮನೆಗೆ ಬಂದು ಇಷ್ಟು ದಿನ ಆಗೈತೆ. ಯಾವತ್ತು ಬೆಳಗ್ಗೆ ಟೈಮ್ ಪೂಜೆ ಮಾಡೋದನ್ನ ತಪ್ಪಿಸಿಲ್ಲ. ಅಂದರೆ ನಮ್ಮ ವಾರ ಇರುತ್ತಲ್ಲ, ಸೊ ಅವತ್ತು ಯಾವತ್ತು ಬೆಳಗ್ಗೆ ಟೈಮ್ ಪೂಜೆ ಮಾಡೋದನ್ನ ತಪ್ಪಿಸಿಲ್ಲ. ಪೂಜೆ ಮಾಡೋಕ್ಕಾಗಲ್ಲ ಅಂದಿದ್ದ ದಿನ ಮಾತ್ರ ಮಾಡಲಿಕ್ಕೆ, ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ ಆ ಟೈಮ್ ಪೂಜೆ ಮಾಡಿಲ್ಲ. ನಮ್ಮ ಮನೇಲಿ ನಾನು ಬಿಟ್ಟರೆ ಬೇರೆ ಯಾರೂ ಮಾಡೋದಿಲ್ಲ. ಸೊ ಅದಕ್ಕೆ ಮಾಮೂಲಿ ಮಕ್ಕಳು ಮಾಡ್ತಾರೆ, ಬಟ್ ಮಕ್ಕಳಿಗೆ ಫೋಟೋ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡು ಮಾಡಲಿಕ್ಕಾಗಲ್ಲ. ಅಜ್ಜಿ ಆಗಲಿ ನಮ್ಮ ಮನೆಯವರಾಗಲಿ ಯಾರೂ ಆ ಥರ ಇಂಟ್ರೆಸ್ಟ್ ಕೊಟ್ಟು ಪೂಜೆ ಮಾಡಬೇಕು ಅಂತ ಮಾಡೋದಿಲ್ಲ. ಸೊ ಅದಕ್ಕೆ ಆ ಥರ ದಿನ ಬಂದಾಗ ಮಾಡೋಕ್ಕೆ ಹೋಗೋದಿಲ್ಲ ಪೂಜೆನ. ಇನ್ನು ಮಾಮೂಲಿ ಡೇಸಲ್ಲೆಲ್ಲ ಬೆಳಗ್ಗೆನೇ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ಅವ್ರಿಗೆ ತಿಂಡಿಗೆಲ್ಲ ರೆಡಿ ಮಾಡಿ ಮಕ್ಕಳು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ತಾತರಿಗೂ ಅಜ್ಜಿಯರಿಗೂ ಎಲ್ಲ ಊಟ ಇಕ್ಕೊಟ್ಟು ನಾನು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊತೀನಿ. ಅಡುಗೆ ಎಲ್ಲ ಮುಂಚೆಲೆ ಮುಗಿಸ್ಬಿಟ್ಟಿರ್ತೀನಿ. ತಿಂಡಿ ಮಾಡಿದ್ರೆ ಅಥವಾ ಅಡುಗೆ ಮಾಡಿದ್ರೆ ಮುಂಚೆಲೆ ಮುಗಿಸಿನೇ ಆಮೇಲೆ ಪೂಜೆ ಕೂತ್ಕೊಳ್ಳೋದು. ಯಾಕಂದರೆ ನಾನು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸೋವರೆಗೂ ಅವರು ವೆಯ್ಟ್ ಮಾಡಲ್ಲ. ನಮ್ಮ ಮನೇಲಿ ಅಲ್ಲಿ ರೂಢಿ ಆಗಿಬಿಟ್ಟಿದೆ. 9 ಗಂಟೆ 8:30 9 ಗಂಟೆ ಅಷ್ಟರಲ್ಲೆಲ್ಲ ಊಟ ಮಾಡಿಬಿಟ್ಟು ರೂಢಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬೆಳಗ್ಗೆ ಟೈಮು ತಿಂಡಿ ಎಲ್ಲ ಬೇಗನೆ ಮುಗಿಸ್ಬಿಡ್ತೀನಿ. ತಿಂಡಿದೆಲ್ಲ ಮುಗಿಸಿದ್ದಾದ್ಮೇಲೆ ಅಡುಗೆ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ತಿಂಡಿ ಎಲ್ಲ ಮುಗಿಸಿ ಫಸ್ಟ್ ತಾತಂಗೆ ಇಕ್ಕೊಟ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ತೀನಿ. ಅಜ್ಜಿ ಪಾಡಿ ಇಕ್ಕೊಂಡು ತಿಂದ್ಕೊತಾರೆ. ಮತ್ತು ನಮ್ಮ ಮನೆಯವ್ರು ಏನಾದರೂ ಬಂದರೆ, ನಾನು ಪೂಜೆಗೆ ಕೂತಿಲ್ಲ ಅಂದರೆ ಇಕ್ಕೊಡ್ತೀನಿ. ಪೂಜೆಗೆ ಏನಾದರೂ ಕೂತ್ಕೊಂಡಿದ್ರೆ ಅವರೇ ಇಕ್ಕೊಂಡು ಊಟ ಮಾಡ್ಕೊತಾರೆ. ಸೊ ಈಗ ನಾನು ತಿಂಡಿ ತಿಂದ್ಕೋಬೇಕು. ಟೈಮ್ ಆಯಿತು, ಹೊಟ್ಟೆ ಬೇರೆ ಕರ ಅಂತ ಐತೆ. ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಇವತ್ತೇನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗೋದು. ಸೊ ಟೈಮ್ ಆಗ್ಬಿಡ್ತು ಆಲ್ರೆಡಿ. ಟೈಮ್ ಆದಮೇಲೆ ಅಪ್ಲೋಡ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗೋಲ್ಲ ಇವತ್ತು, ನಾಳೆನೇ ವೀಡಿಯೋ. ಅಂದರೆ ನೈಟ್ ವೀಡಿಯೋ ಲೆಂತಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಇನ್ಸ್ಟಾಗ್ರಾಮ್ ರೀಲ್ಸ್ಗೆಲ್ಲ ಅಪ್ಲೋಡ್ ಮಾಡಿಲ್ಲ ಇನ್ನು, ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಅದು ಟೈಮ್ ಆಯ್ತು ಇವತ್ತು ಆಲ್ರೆಡಿ. ತಿಂಡಿ ಎಲ್ಲ ತಿಂದ್ಕೊಂಡು ಈಗ ಮೇಲ್ಗಡೆಗೆ ಬಂದಿದ್ದಾಯ್ತು. ಈಗ ಹೊಲ್ದ ಬೇರೆ ಹೋಗ್ಬೇಕಂತೆ, ಕರೆಂಟು ಇಲ್ಲ. ಹೊಲ್ದ ಹತ್ರ ಬೇರೆ ಕರೆಂಟು, ಇದು ಊರಾಗ ಬರೋದು ಮಧುಗಿರಿ ಕರೆಂಟು ಅನಿಸುತ್ತೆ. ಹೊಲ್ದ ಹತ್ರ ಬರೋದು ಬೊಡನಹಳ್ಳಿ ಕರೆಂಟು. ಸೊ ಇಲ್ಲಿ ಊರಲ್ಲಿ ಯಾಕೋ ಕರೆಂಟ್ ತೆಗಿತಿದ್ದಾರೆ. ಏನಕ್ಕೆ ಅಂದರೆ ಬೆಳ್ದಮಡ್ಗ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತಂದು ಅಲ್ಲೆಲ್ಲ ಕಂಬಗಳು ಹಾಕ್ತಾಯಿರ್ತಾರಲ್ಲ, ಲೈನ್ ಹಿಡಿಬೇಕಲ್ಲ, ಅದಕ್ಕೆ ಕರೆಂಟ್ ತೆಗಿತಿದ್ದಾರೆ ಅಷ್ಟೇ. ಸೊ ಅದೆಲ್ಲ ರೆಡಿ ಆಗೋವರೆಗೂ ಕರೆಂಟ್ ಹಿಂಗೆ ಅರ್ಧಬರ್ಧನೇ ಕರೆಂಟು ಕೊಡೋದಿಲ್ಲ ಅನಿಸುತ್ತೆ. 10 ಗಂಟೆ ಮೇಲೆ ಕರೆಂಟ್ ಕೊಡೋಲ್ಲ ಅನಿಸುತ್ತೆ. ಸೊ ಅದೆಲ್ಲ ಮುಗಿಬೇಕು ಕರೆಂಟ್ ನೀಟಾಗಿ. ನಿರಂತರ ಜ್ಯೋತಿ ಕರೆಂಟ್ ಕೊಡಲಿಕ್ಕೆ ಅದೆಲ್ಲ ಮುಗಿಬೇಕು. ಸೊ ಈಗ ಒಂದೆರಡು ಬತ್ತಿ ಒಸಿಬೇಕು. ದೀಪಕ್ಕೆ ಹಾಕೋದು ಬತ್ತಿ ಖಾಲಿ ಆಗಿಬಿಟ್ಟಿದೆ. ಅಲ್ಲೇ ಒಂದು 2-3 ವಾರನೇ ಆಯಿತು ಬತ್ತಿ ಖಾಲಿಯಾಗಿ. ನಾನೇನು ಮಾಡ್ತಿದ್ದೆ ಅಂದರೆ ಹಂಗೆ ಕೈಯಾಗೆ ಪೂಜೆ ಮಾಡೋ ಟೈಮಾಗ ಕೈಯಲ್ಲಿ ಹೊಸ್ಬಿಟ್ಟು ಹಾಕ್ಕೊಂಡು ಆಗ್ತಾಯಿದ್ದೆ. ಟೈಮೇ ಸಿಗ್ತಿರಲಿಲ್ಲ ಬತ್ತಿ ಹೊಸಿಲಿಕ್ಕೆ. ಇವಾಗ ಹೆಂಗಿದ್ರು ಕರೆಂಟ್ ಇಲ್ವಲ್ಲ,
ಕಾಲಲ್ಲಿ ತುಳಿಯೋಕ್ಕಂತೂ ಆಗಲ್ಲ, ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ಅದಕ್ಕೆ ಕಾಲೆಲ್ಲ ನೋವು ಸಿಕ್ಕಾಪಟ್ಟೆ. ನೈಟ್ ನಿದ್ದೆ ಮಾಡೋಕ್ಕಾಗಲ್ಲ, ಅಷ್ಟು ಮೊಣಕಾಲೆಲ್ಲ ನೋವ್ತಾವೆ. ಈ ನಡುವೆ ಎಲ್ಲ ಈ ವಾರದಿಂದ ಪೂರ್ತಿ ಬರೀ ಕಾಲಲ್ಲಿ ತುಳ್ದಿರೋದೇ ಆಗೈತೆ ಅದಕ್ಕೆ. ಸೊ ಈಗ ಬತ್ತಿನಾದರೂ ಒಸ್ಕೊಳ್ಳೋಣ ಅಂತದ್ದು, ದೀಪಕ್ಕೆ ಬತ್ತಿ ಒಸ್ಯೋಣ ಅಂತ ಮೇಲ್ಗಡೆಗೆ ತಗೊಂಬಂದೆ. ಮೇಲ್ಗಡೆ ಅದೇ ಟವರು ಸಿಗುತ್ತೆ, ಫೋನ್ ನೋಡ್ಕೊಂಡು ಹಂಗೆ ಬತ್ತಿ ಒಸಿಬೋದು, ಮತ್ತು ಗಾಳಿನೂ ಚೆನ್ನಾಗಿ ಬರುತ್ತೆ ಅಂತಂದು ಇಲ್ಲಿಗೆ ಬಂದೆ. ಏನು ಹೇಳ್ಬೇಡ. ಏನು ಏನೋ ಹೇಳ್ತಾರೆ. ಗೈಸ್ ನೋಡಿ, ಹೊಲ್ದತ್ರ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಚಿಗುರೈತಿ. ಈಗ ರೇಷ್ಮೆದು ಚೆನ್ನಾಗಿ ಬಂದೈತೆ ಸೊಪ್ಪೆಲ್ಲನ. ಇನ್ನೇನು ಹುಳ ಬರ್ತವೆ, ಅದಕ್ಕೆ ಇನ್ನೂ ಒಂದೆರಡು ಔಷಧಿ ಹೊಡಿಬೇಕಂತೆ. ಸೊ ಇವತ್ತೊಂದು, ನಾಳೆ ಒಂದು ಹೊಡೆದ್ಬಿಟ್ಟು ಆಮೇಲೆ ಶೆಡ್ಡೆಲ್ಲ ತೊಳೆದ್ಬಿಟ್ಟು ಚಕ್ಕೆ ಪೇಪರ್ ಹಾಸೋದಷ್ಟೆ. ಏನು ಅಷ್ಟೇ ಕೆಲಸ. ಅದಾದಮೇಲೆ ಹುಳ ಬಂದುಬಿಡ್ತವೆ. ಹುಳ ಬಂದಮೇಲೆ ಮಾಮೂಲಿ ಸೊಪ್ಪು ಕಟ್ ಮಾಡೋದು, ಹಾಕೋದು, ಮ್ಯಾನೇಜರ್ದು ಇದೇ ಕೆಲಸ. ಮೇಲ್ಗಡೆಯಿಂದ ತೋರಿಸ್ತೀನಿ ಸೊಪ್ಪು ಹೆಂಗೆ ಬಂದೈತಂತ. ಸೊ ಗೈಸ್ ನೋಡಿ, ಯಾಕೋ ಅಷ್ಟು ಕ್ಲಿಯರಾಗಿ ಚೆನ್ನಾಗಿ ಕಾಣಿಸ್ತೈತೆ, ತೋಟ ಪೂರ್ತಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಕೆಳಗಡೆಯಿಂದ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತಂದು ಈಗ ಸೆಲ್ಫಿ ಸ್ಟಿಕ್ಕಲ್ಲಿ ಹಾಕ್ಬಿಟ್ಟು ಮೇಲ್ಗಡೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತಂದು. ಬಾವಿಗೆ ನೀರು ಬಿಟ್ಟಿದ್ದಾರೆ, ಅಂದರೆ ಬೋರ್ ಹೊಡ್ತಿತ್ತಲ್ಲ, ಸೊ ಅದ್ರ ಬೋರಿನ ನೀರು ಬಾವಿಗೆ ಬಿಡ್ತಾರೆ, ಅದ್ರದ್ದೇ ಕಲೆಕ್ಷನ್ ಅದು. ನೆನ್ನೆ ಇನ್ನೂ ಜಾಸ್ತಿ ಸ್ಮೆಲ್ ಬರ್ತಿತ್ತು. ಕರೆಂಟ್ ಆಗೈತಲ್ಲೇ. ಹಾಗೆ ನೋಡಿ, ಏನಂದರೆ ಕರೆಂಟ್ ಬರೋ ಅಷ್ಟರಲ್ಲಿ ಇದೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತಂದು ಫಸ್ಟು ಇದು ಸ್ಪ್ರೇ ಹೊಡಿಯೋದು ಔಷಧಿದು ಪೈಪ್ ಇದೆಯಲ್ಲ, ಆ ವೈರ್ದು ಅದನ್ನು ಮತ್ತು ಕರೆಂಟಿಂದ ವೈರು ಎಲ್ಲ ಬಿಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ. ಫಸ್ಟು ಕರೆಂಟ್ ಬಂದಿದ ತಕ್ಷಣ ಸ್ಟಾರ್ಟ್ ಮಾಡ್ಬೋದು ಅಂತ. ನೀನು ಹೆಂಗಿದ್ಯಾ ಮಕ್ಕಳು ಕಳ್ರು ಈ ಅಮ್ಮ ನೋಡಿ, ಮಮ್ಮಿ ಹೆಂಗಿದ್ಯಾರ ಒಳ್ಳೆ. ಗೈಸ್ ನೋಡ್ರಿ, ಶೆಡ್ ತೊಳೆದಿದ್ದೆಲ್ಲ ಮುಗೀತು, ಎತ್ತಿಕ್ತಾ ಇದೀವಿ. ಆಗ ಅಲ್ಲೇ ಐತಲ್ಲ, ಈಗೆಲ್ಲ ಎತ್ತಿಕ್ಬಿಟ್ಟು ಮನೆ ಕಡೆ ಹೊರಡೋದಷ್ಟೆ, ಏನಿದೆ. ಇಷ್ಟೊತ್ತು ಹೆಂಗೆ ಫೋನ್ ಹಾಕ್ಕೊಟ್ಟಿದ್ದೆ, ಕೂಕೊಂಡು ಚಿಂಟು ಟಿ ವಿ ನೋಡ್ಕೊಂಡು ಕುಂತಿದ್ರು. ಇಲ್ದಿರೆ ಒಂದು ಕ್ಷಣ ಸೈಲೆಂಟಾಗಿ ಕೂತ್ಕೊಳಲ್ಲ. ಚಿಂಟು ಟಿ ವಿ ಹಾಕ್ಕೊಟ್ಟಿಲ್ಲ ಅಂದರೆ ಅದಕ್ಕೆ ಚಿಂಟು ಟಿ ವಿ ಹಾಕ್ಕೊಟ್ಟು ಕೂಡಿಸಿದ್ದೆ. ಈಗ ನೋಡಿ ಎಲ್ಲ ತೊಳೆದಿದ್ದಾಯ್ತು, ಕ್ಲೀನ್ ಆಯ್ತು. ಈಗ ಶೆಡ್ಡು ನಾಳೆಗೆ ಬಂದು ಚಕ್ಕೆ ಪೇಪರ್ ಹಾಸ್ಬಿಟ್ರೆ ಹುಳ ಬಂದುಬಿಡ್ತವೆ. ಏನು ಇಲ್ಲಿಲ್ವೇ ಗಂಡಾಳು ಕರ್ಕ? ಇಬ್ರು ಗಂಡಾಳವ್ರೆ, ಏನು ಕತೆ ಏನು ನನಗೆ ಕೊಡ ಅಪ್ಪಿ. ನೋಡಿದೆ ಅಷ್ಟೇ ಅಪ್ಪ, ಟೆಕ್ನಿಕ್ ಕಂಡ್ಕೋಬೇಕು. ಟೆಕ್ನಿಕ್ಕು ರಂಗನಾಥಣ್ಣ ಟೆಕ್ನಿಕ್ಕು. ಅದು ಇನ್ನೊಂದು ಇದಿತ್ತಲ್ಲ, ಅದು ಗಂಡಂತದ್ದು, ಅದು ಅಪ್ಪಿ ಅದು ಕೊಡ ಖುಷಿ. ನೀರು ಹಿಡಿಯೋದಲ್ಲ ಇದು ನೋಡು ಹೊರಗಡೆ. ಹಾಂ, ಅದು ಆ ಪೈಪ್ ಅಂತ ತಗೊಂಬ, ಅದೇ ಕೊಡ್ಬಾ. ಕಣ್ಣು ಉಳಿತೈತೆ, ಬೇಗ ಕೊಟ್ಟೋಗ್ಬಾ. ಇದು ಯಾವುದೋ ಔಷಧಿ ಸಖತ್ತು ಸ್ಟ್ರಾಂಗ್ ವೈಸ್. ಕಣ್ಣೆಲ್ಲ ಹೊರಗಡೆ ಹೋಗಿ ಏನ ಎಲ್ಲ ಬಿಟ್ಟೆ ಐತಪ್ಪ. ಈಗ ಮುಂದದ ಒಂದು ಬಿಟ್ಟಿಲ್ಲ ಅಷ್ಟೇ, ಎರಡೂ. ಕಣ್ಣೆಲ್ಲ ಬಗ 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 ಉರ್ಬಿಟ್ಟು ಮೂಗೆಲ್ಲ ನೀರು ಮೂಗಾಗೆಲ್ಲ ನೀರು ಕಿತ್ಕೊಬಿಡ್ಬೇಕು, ಅಷ್ಟು ಪವರ್ ಜಾಸ್ತಿ ಸ್ಟ್ರಾಂಗ್ ಆಗೈತಿದೆ. ಯಾವುದಾ
ನಾನಂತೂ ಕಣ್ಗೂ ತಲೆಗೂ ಎಲ್ಲ ಪೂರ್ತಿ ಕವರ್ ಮಾಡ್ಕೊಂಡು ನಮ್ಮ ಮನೇಲಿ ಅದು ಹೆಂಗಿದ್ರೆ ಏನು ಕತೆನ ಸಕ್ಕತ್ತು ಕಣ್ಣೂರಿ. ಮಣ್ಣಾಗ ಹೋಗ್ಬೇಡ್ರಿ ಮತ್ತೆ ಅಮ್ಮನ ಹುಡುಗನ ಬಿಟ್ಕೊತೀನಿ ಇನ್ನ ಮುಂದೆ ಕುಣಿಸಿ ನಿಂತಿರ್ಬೇಕು ದರ ತಗಲ್ಲಿ ಗೊತ್ತಾ ನಾನು ಮುಂದೆ ಕೊಂಡಿಸ್ಕೊಂಡು ನಿಂದು ತಿಕ್ಕೋಬೇಕು ಇದನ್ನ. ಇದು ಬಿಡ್ರಂಗೆ ಇವ್ರು ಹೊಡಿರಂಗೆ ಈ ಹುಡುಗರ್ನಿಬ್ರು ಮುಂದೆ ಕುಣಿಸ್ಕೊಂಡು ಇಕ್ಕೊಂಡು ಹೋಗು. ನಾನು ಅಜ್ಜಿ ಒಂದ್ಸರಿ ಬರ್ತೀನಿ. ಹುಡುಗರು ಅಜ್ಜಿ ಒಂದ್ಸರಿ ಹೋಗ್ತೀನಿ. ಹಾಂ ನಿನ್ನ ಇದನ್ನು ಹೋಗ್ತೀನಿ. ಎಲ್ಲ ಇದ್ದಾರ ಮ್ಯಾಲಿರೋದು ನೀವೇ ತಗೋಬೇಕು, ನಮ್ಗೆಲ್ಲಿ ಸಿಗ್ತೈತಿ. ಕಣ್ಣು ಉರಿಲಿಲ್ವ ನಿನಗೆ ಇದನ್ನ ಹೊಡಿಬೇಕಾರೆ ಔಷಧಿ ಹೊಡಿಬೇಕಾರೆ? ಹಾಂ ಕಣ್ಣೇ ಸ್ಟ್ರಾಂಗ್ ಅವೆ ಅಂದರು ಅಂದರೆ ಎಲ್ಲಿ ಅಲ್ಲೇನೆ ನಾನೆಲ್ಲ ಅಲ್ಲೇ ಅಂದ್ಕೊಂಡೆ ಇಲ್ಲೇನೇನು. ಎಲ್ಲಿ ಯಾವ ಕಡೆ? ನೀವು ನಾನು ನಡ್ಕೊಬತ್ತೀನಿ ಹೋಗ್ಬೇಕು. ಮಿಷಿನ್ ಐತೆ ಮಿಷಿನ್ ಈಗ ಎಲ್ಲಿಗೆ ತಿರ್ವಾಕ್ಬೇಕು ಹೇಳು. ಈಗ ಇದು ಆಯ್ಕಂಬ್ರಿ. ಹಾಂ ಗಡದಲ್ಲಿ ತಕ ಹೋಗ್ರಿ ಎಲ್ಲಿ ತಕ ಹೋಗೈತೆ ಹೋಗ್ಲಿ. ಅದು ಆಯ್ಕೊಂಡ್ಮೇಲೆ ಆ ಕಡೆಕಾ ತಿರ್ಕೊಂಡು ಇನ್ನೊಂದು ಸರಿ ತಿರ್ವಾಕ್ಬೇಕು. ಹ್ಞೂ ತಿರ್ವಾಕ್ತೀನಿ ಹೋಗು. ಆಮೇಲೆ ಮ್ಯಾಕೆ ಹ್ಞೂ ಎಲ್ಲ ತಿರ್ವಾಕಿ ಬಂದ ನೋಡಿ. ಹಾಂ ಸರಿ ಗೈಸ್ ನೋಡಿ, ಇದು ಮಕ್ಕಳನ್ನು ಅಜ್ಜಿನೂ ಒಂದು ಸರಿ ಬಿಟ್ಟು ಬರ್ತಾರೆ. ಮತ್ತು ಮಿಷಿನ್ ಐತಲ್ಲ, ಶೆಡ್ ತೊಳೆಯೋದು ಮಿಷಿನ್ ಐತೆ. ಸೊ ಅದನ್ನು ನಾನು ಒಂದು ಸರಿ ಹೋಗೋದಂತ ರೇಷ್ಮೆಗೆ ನೀರು ತಿರ್ವಾಕಿದ್ದಾರೆ ಅಂತ ಅದಕ್ಕೆ ಇಲ್ಲಿ ಈ ಕಡೆ ನೀರು ಹಾಯ್ಸೋಕ್ಕೆ ಅಂತ ಬಂದೆ. ರೇಷ್ಮೆಗೆ ನಿಂತ್ಕೊಬಿಟ್ರೆ ಯಾರಿದ್ದಾರೆ ಯಾರಿಲ್ಲ ಏನು ಕಾಣಿಸಲ್ಲ. ಅಷ್ಟು ನನಗಿಂತ ಜಾಸ್ತಿ ವೈಟ್ ಐತೆ ನೋಡ್ರಿ. ಅದೇನಂದರೆ ಮಿಷಿನು ವೆಯ್ಟ್ ಐತದು, ಹಿಂದೆನೇ ಇಕ್ಕಬೇಕು, ಮುಂದೆ ಇಕ್ಕೊಳಕ್ಕಾಗಲ್ಲ. ಅದು ಟ್ಯಾಂಕ್ ಮೇಲೆ, ಪೆಟ್ರೋಲ್ ಟ್ಯಾಂಕ್ ಮೇಲೆ ಮುಂದೆ ಇಕ್ಕೊಳಕ್ಕಾಗಲ್ಲ, ಈ ಬ್ಯಾಕ್ ಸೈಡೇ ಇಕ್ಕಬೇಕು. ಸೊ ಅದಕ್ಕೆ ನನ್ನೊಂದು ಸರಿ ಕರ್ಕೊಂಡು ಹೋಗ್ತಾರೆ, ಮಿಷಿನ್ನೂ ನನ್ನೊಂದು ಸರಿ ಕರ್ಕೊಂಡು ಹೋಗ್ತಾರೆ. ಹಾಗೆ ನೋಡಿ, ಸಂಜೆ ಎಗ್ ರೈಸ್ ರೆಡಿ ಮಾಡೋಣ ನೈಟು ಊಟಕ್ಕೆ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಬಾಣಲಿಗೆ ಎಣ್ಣೆ ಕಾದ ನಂತರ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋಷ್ಟು, ಜಾಸ್ತಿ ಬ್ರೌನ್ ಬರೋ ಥರ ಏನಿಲ್ಲ, ಒಂದು ಹಾಫ್ ಮೀಡಿಯಮ್ ಆ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮತ್ತು ಇನ್ನೊಂದು 2 ಸರಿ ಕೈ ಆಡಿಸ್ಕೊಳ್ಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ, ಜಾಸ್ತಿ ಓವರ್ ಈ ಪಲಾವ್ಗೆ ಆ ಥರ ಎಲ್ಲ ಮಾಡ್ತೀವಿ ನೋಡಿ, ಅಷ್ಟೊಂದೇನು ಬೇಕಾಗಲ್ಲ ಇದಕ್ಕೆ. ಹಾಗೆ ಟೊಮೊಟೊ ಪ್ಯೂರಿ ಹಾಕ್ತಾಯಿದ್ದೀನಿ ನಾನಿಲ್ಲಿ, ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ ನೋಡಿ. 2 ಟೊಮೊಟೊನ ಮಿಕ್ಸಿಗೆ ಹಾಕಿದ್ದೀನಿ. ಹಾಗೆ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ರಿ, ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಖಾರಕ್ಕೆ ಹಾಕಿರ್ತೀವಿ. ನಾನು ಸ್ವಲ್ಪ ಸ್ಟ್ರಾಂಗಾಗಿರಲಿ ಅಂತದ್ದು ಖಾರದ ಪುಡಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಟ್ಟು ಈಗ ನೋಡಿ ಎಣ್ಣೆ ಚೆನ್ನಾಗಿ, ನಾವು ಹಸಿ ಟೊಮೊಟೊನ ಪ್ಯೂರಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ಸ್ಮೆಲ್ ಹಂಗೆ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿ. ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಕ್ವಾಂಟಿಟಿ ನೋಡಿಕೊಂಡು ಮೊಟ್ಟೆ ಹಾಕ್ಕೊಳ್ರಿ. ನಾನು ಎಲ್ಲಿ ಯಾವುದೇ ರೀತಿ ಅಷ್ಟು ಹಾಕೋಬೇಕು ಇಷ್ಟು ಹಾಕೋಬೇಕು ಅಂತ ಹೇಳ್ತಿಲ್ಲ, ಯಾಕಂದರೆ ನಂದು ಯಾವಾಗಲೂ ಕೈ ಹೇಳ್ತೇನೆ. ಎಳ್ಳಿರುಳ್ಳಿ ತೊಗೋಬೇಕು, 1 ಟೊಮೊಟೊ ತೊಗೋಬೇಕು, ಆ ಥರ ಎಲ್ಲ ಏನಿಲ್ಲ. ಕೈ ಹೇಳ್ತೆ, ಎಷ್ಟು ಬೇಕೋ ಅಷ್ಟು ತಗೊಳೋದು, ಎಷ್ಟು ಬೇಕೋ ಅಷ್ಟು ಹಾಕೋದು ಅಷ್ಟೇ. ಅದಕ್ಕೋಸ್ಕರ ಯಾವುದೇ ರೀತಿ 1 ಸ್ಪೂನ್ ಹಾಕಬೇಕು, 2 ಸ್ಪೂನ್ ಹಾಕಬೇಕು, 1 ಸ್ಪೂನ್ ಅದಕ್ಕೆ 1 ಸ್ಪೂನ್ ಇದಕ್ಕೆ ಹಾಕಬೇಕು ಅಂತ ಯಾವುದೇ ರೀತಿ ಹೇಳೋಕೆ ಹೋಗೋದಿಲ್ಲ ನಾನು. ಕೈ ಅಳತೆ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಹಾಕೊಂಡು, ನನಗೆ ಆಲ್ರೆಡಿ ರೂಢಿ ಆಗಿಬಿಟ್ಟಿದೆಯಲ್ಲ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ಅಷ್ಟೇ. ಹಾಗೆ ಮೊಟ್ಟೆ ಹೊಡೆದು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಕೈ ಬಿಡದಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಯಾಕಂದರೆ ಮತ್ತೆ ಸೀದೋಗ್ಬಿಡುತ್ತೆ, ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಹಾಗೆ ರೈಸ್ ಕಿಟ್ಟಿದ್ದೆ, ಅದು ಕೂಡ ಚೆನ್ನಾಗಿ ಅಳ್ಕೊಂಡಿತ್ತು. ಈಗ ಆ ರೈಸ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಷ್ಟೇ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಎಗ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ. ನೋಡಿದ್ರೆ ಸಿಂಪಲಾಗಿ ಟೇಸ್ಟಿಯಾಗಿ ಯಾವ ಥರ ಎಗ್ ರೈಸ್ ಮಾಡೋದು ಅಂತಂದು. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.